ಮೃತಪಟ್ಟಿರೋರು ಯಾರು ಅನ್ನೋದರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ, ಗುರುತು ಪತ್ತೆಯಾಗಬೇಕಾಗಿದೆ. ಆದರೆ ಈ ದುರಂತದಲ್ಲಿ ಮೃತಪಟ್ಟವರೊಬ್ಬರ ಕುಟುಂಬಸ್ಥರ ಆಕ್ರಂದನ ನೀವು ನೋಡ್ತಾ ಇದ್ದೀರಾ, ಅವರ ಅಳಲು ನೋಡ್ತಾ ಇದ್ದೀರಿ. ಮಹಿಳೆಯೊಬ್ಬರು ಹತ್ತು ಸುಸ್ತಾಗಿ ರೋಧಿಸ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ಸ್ಥಳದಲ್ಲಿದ್ದಾರೆ. ಬೌರಿಂಗ್ ಆಸ್ಪತ್ರೆಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಧಾರಾಕಾರ ಮಳೆ ಬಿರುಗಾಳಿಗೆ ಬೆಂಗಳೂರಿನಲ್ಲಿ ದೊಡ್ಡ ಅನಾಹುತ ನಡೆದು ಹೋಗಿದೆ. ಬಿರು ಬೇಸಿಗೆಯಿಂದ ಬೆಂದು ಹೋಗಿದ್ದ ಬೆಂಗಳೂರಿಗೆ ಮಳೆಯಾಗ್ತಾ ಇದ್ದ ಹಾಗೆ ಮಳೆರಾಯ ತಂಪೆರಿತಾನೆ ಅಂದುಕೊಂಡ್ರೆ ಆಲಿಕಲ್ಲು ಮಳೆಗೆ 8 ಜೀವಗಳು ಬಲಿಯಾಗಿವೆ. ಬೌರಿಂಗ್ ಆಸ್ಪತ್ರೆಯ ಹಳೆಯ ಗೋಡೆ ಕುಸಿದು, ಕಾಂಪೌಂಡ್ನ ಗೋಡೆ ಕುಸಿದು 8 ಜನ ತಮ್ಮ ಜೀವ ಕಳ್ಕೊಂಡಿದ್ದಾರೆ. ಅದರಲ್ಲಿ ಇಲ್ಲಿವರೆಗೆ ಇರೋ ಮಾಹಿತಿ ಪ್ರಕಾರ 3 ಜನ ಮಕ್ಕಳಿದ್ದಾರೆ ಅನ್ನೋದು ಸದ್ಯಕ್ಕಿರೋ ಮಾಹಿತಿ. 3 ಜನ ಮಕ್ಕಳು ಸೇರಿದಂತೆ 8 ಜನ ಇದರಲ್ಲಿ ಜೀವ ಕಳ್ಕೊಂಡಿದ್ದಾರೆ. ರಕ್ಷಣಾ ಕಾರ್ಯಾಚರಣೆ ಆರಂಭ ಆಗೋದಕ್ಕೆ ಮುಂಚೆಯೇ ಸಾರ್ವಜನಿಕರೇ ಕೈ ಜೋಡಿಸಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದ್ರು. ಮೃತದೇಹಗಳನ್ನ ಹೊರಗೆ ತೆಗಿತಾ ಇದ್ರು. ನಂತರ ಪೊಲೀಸರು ಬಂತು, ಅಗ್ನಿಶಾಮಕ ಸಿಬ್ಬಂದಿ ಬಂತು. ಈ ಕ್ಷಣಕ್ಕೂ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಸೀಮಂತ್ ಕುಮಾರ್ ಸಿಂಗ್ ನಿಂತು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಸ್ಥಳಕ್ಕೆ ಬಂದಿದ್ದಾರೆ, ಪರಿಶೀಲನೆ ನಡೆಸಿದ್ದಾರೆ, ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದಾರೆ. ಬೆಂಗಳೂರಿನಲ್ಲಿ ಸುರಿದ ರಣಮಳೆ 8 ಜನರ ಜೀವ ತೆಗೆದುಕೊಂಡಿದೆ. ಬೌರಿಂಗ್ ಆಸ್ಪತ್ರೆಯ ಬಳಿಯ ಗೋಡೆ ಕುಸಿತದಲ್ಲಿ 8 ಜನ ಜೀವ ಕಳೆದುಕೊಂಡಿದ್ದಾರೆ. 3 ಜನ ಮಕ್ಕಳು ಸೇರಿದಂತೆ 8 ಜನ ಬೌರಿಂಗ್ ಆಸ್ಪತ್ರೆಯ ಗೋಡೆಯ ಪಕ್ಕದ ಫುಟ್ಪಾತ್ನಲ್ಲಿ ಬೀದಿ ವ್ಯಾಪಾರಿಗಳ ಮಳಿಗೆಗಳಿದ್ದವು. ಕುಟುಂಬಸ್ಥರನ್ನ ಕಳೆದುಕೊಂಡ ಕುಟುಂಬ ಸದಸ್ಯರು ರೋಗಿಸ್ತಾ ಇರೋದನ್ನ ನೀವು ಒಂದು ಕಡೆ ನೋಡ್ತಾ ಇದ್ದೀರಿ. ದಿನನಿತ್ಯದ ವ್ಯಾಪಾರಕ್ಕೆ ಬೀದಿ ಬದಿಯ ವ್ಯಾಪಾರ ಮಾಡಿಕೊಂಡಿದ್ದ ವ್ಯಾಪಾರಸ್ಥರು ತಮ್ಮ ಜೀವ ಕಳೆದುಕೊಂಡಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ನೀವು ನೋಡ್ತಾ ಇದ್ದೀರಿ. ಸಿದ್ದರಾಮಯ್ಯ ಅವರು ಸ್ಥಳಕ್ಕೆ ಬಂದು ಮಾಹಿತಿ ಪಡೆದುಕೊಳ್ತಾ ಇರೋ ದೃಶ್ಯ ಇದೆ. ಸಿಎಂ ಸಿದ್ದರಾಮಯ್ಯ ಘಟನಾ ಸ್ಥಳದಲ್ಲಿದ್ದಾರೆ. ಸೀಮಂತ್ ಕುಮಾರ್ ಸಿಂಗ್ ಅವರು ಮಾಹಿತಿ ಕೊಡ್ತಾ ಇದ್ದಾರೆ. ಏನಾಗಿದೆ, ಎಷ್ಟು ಜನ ಮೃತರಾಗಿದ್ದಾರೆ, ಈ ಎಲ್ಲ ಮಾಹಿತಿಯನ್ನ ಸಿಎಂ ಸಿದ್ದರಾಮಯ್ಯ ಅವರಿಗೆ ನೀಡುತ್ತಾ ಇದ್ದಾರೆ.
ಬೌರಿಂಗ್ ಆಸ್ಪತ್ರೆಯ ಮುಂಭಾಗದಲ್ಲಿ ನಡೆದ ದುರಂತ. ಆವರಣದ ಗೋಡೆ ಕುಸಿದು, ಕಾಂಪೌಂಡ್ ಕುಸಿದು 8 ಜನ ಜೀವ ಕಳೆದುಕೊಂಡಿದ್ದು, ಸ್ಥಳದಲ್ಲಿ ಸಿಎಂ ಸಿದ್ದರಾಮಯ್ಯ ಬಂದು ಮಾಹಿತಿ ಪಡೆದುಕೊಂಡಿದ್ದಾರೆ. ಮತ್ತೊಂದು ಕಡೆ ತಮ್ಮವರನ್ನ ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ನೀವು ನೋಡ್ತಾ ಇದ್ದೀರಿ. ಸ್ಥಳದಿಂದ ನಮ್ಮ ಪ್ರತಿನಿಧಿ ಶರತ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಶರತ್, ಸ್ಥಳಕ್ಕೆ ಸಿದ್ದರಾಮಯ್ಯ ಅವರು ಬಂದಿದ್ದಾರೆ. ಬಲಿಯಾದವರ ಸಂಖ್ಯೆ 8 ಅಂತ ಹೇಳಲಾಗ್ತಾ ಇದೆ. ಕಾರ್ಯಾಚರಣೆ ಮುಂದುವರೆದಿದೆಯಾ? ಏನಿದೆ ಈಗ ಅಪ್ಡೇಟ್ ಏನಿದೆ? ಭವನ, ಇವತ್ತು ಸಂಜೆ ಬೆಂಗಳೂರಿನಲ್ಲಿ ಮಳೆ ಆರಂಭವಾಗ್ತಾ ಇದ್ದಂತೆ ಹಲವು ಭಾಗಗಳಲ್ಲಿ ದುರಂತಗಳು ಸಂಭವಿಸೋದಕ್ಕೆ ಆರಂಭವಾಗಿತ್ತು. ಮರದ ಕೊಂಬೆಗಳಾಗಿರ್ಬೋದು, ವಾಹನಗಳಾಗಿರ್ಬೋದು, ಜಖಂ ಆಗಿರುವಂತಹ ಪರಿಸ್ಥಿತಿ ಎಲ್ಲವೂ ಕೂಡ ಆಗಿತ್ತು. ಆ ಸಂದರ್ಭದಲ್ಲಿ ಬೌರಿಂಗ್ ಆಸ್ಪತ್ರೆಯ ಮಾರ್ಚರಿ ಹಿಂಭಾಗದಲ್ಲಿರುವಂತಹ ಗೋಡೆಯ ಪಕ್ಕದಲ್ಲಿ ಟಾರ್ಪಲ್ ಅನ್ನ ಕಟ್ಟಿಕೊಂಡು ವ್ಯಾಪಾರವನ್ನ ಮಾಡುವಂತಹ ಕೆಲಸವನ್ನ ವ್ಯಾಪಾರಿಗಳು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಮಳೆ ಜೋರಾದಂತಹ ಕಾರಣದಿಂದಾಗಿ ಅವರೆಲ್ಲರೂ ಕೂಡ ಟಾರ್ಪಲ್ ನ ಅಡಿಗಡೆ ಬಂದು ನಿಂತ್ಕೊಳ್ತಾರೆ. ಜೊತೆಗೆ ಅಕ್ಕಪಕ್ಕದಲ್ಲಿ ನಿಂತಿರುವಂತಹ ಕೆಲವೊಂದಿಷ್ಟು ಜನರು ಕೂಡ ಅಲ್ಲಿ ಯಾವುದೇ ರೀತಿಯಿಂದ ನಿಲ್ಲೋದಕ್ಕೆ ವ್ಯವಸ್ಥೆ ಇಲ್ಲದಂತಹ ಕಾರಣ ಈ ವ್ಯಾಪಾರಿಗಳು ಕಟ್ಕೊಂಡಿದ್ದಂತಹ ಟಾರ್ಪಲ್ ನ ಅಡಿಗಡೆಗೆ ಬಂದು ನಿಂತ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಮಾರ್ಚರಿ ಪಕ್ಕ ಇದ್ದಂತಹ ಗೋಡೆ ಕುಸಿದಂತಹ ಪರಿಣಾಮವಾಗಿ ಈ ರೀತಿಯಾದಂತಹ ಒಂದು ದುರ್ಘಟನೆ ನಡೆದಿದೆ. ಸದ್ಯಕ್ಕೆ ಈ ಘಟನೆಯಿಂದಾಗಿ ಒಟ್ಟು 7 ಜನ ಮೃತಪಟ್ಟಿದ್ದಾರೆ ಅನ್ನೋದು ಖಾತ್ರಿ ಆಗ್ತಿದೆ. ಜೊತೆಗೆ ಇನ್ನೂ ಹೆಚ್ಚು ಮೃತಪಟ್ಟವರ ಸಂಖ್ಯೆ ಆಗುವಂತಹ ಸಾಧ್ಯತೆ ಕೂಡ ಇದೆ ಎನ್ನುವಂತ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು. ಸ್ಥಳಕ್ಕೆ ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಸೀಮಂತ್ ಕುಮಾರ್ ಸಿಂಗ್ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಭೇಟಿಯನ್ನು ಕೊಟ್ಟು ಮಾಹಿತಿಯನ್ನು ಪಡೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಬೌರಿಂಗ್ ಆಸ್ಪತ್ರೆಯ ಮುಂಭಾಗದಲ್ಲಿ ಅವರ ಕುಟುಂಬಸ್ಥರು ಕೂಡ ಸೇರ್ಕೊಳ್ಳುವಂತಹ ಕೆಲಸ ಆಗ್ತಿದೆ. ಆದ್ರೆ ಇದುವರೆಗೆ ಯಾರ್ಯಾರು ಮೃತಪಟ್ಟಿದ್ದಾರೆ ಅಥವಾ ಯಾರ್ಯಾರು ಗಾಯಾಳುಗಳಾಗಿದ್ದಾರೆ ಅನ್ನೋದು ಖಚಿತವಾದಂತಹ ಮಾಹಿತಿ ಅವರವರ ಕುಟುಂಬಸ್ಥರಿಗಾಗಿರ್ಬೋದು, ಪೊಲೀಸರಿಗಾಗಿರ್ಬೋದು ಎಲ್ಲವೂ ಕೂಡ ನಿಖರವಾಗಿ ಸದ್ಯಕ್ಕೆ ಗೊತ್ತಾಗ್ತಾ ಇಲ್ಲ. ಅವರವರ ಕುಟುಂಬಸ್ಥರನ್ನ ಕರೆದು ಇವರು ನಿಮ್ಮ ಕಡೆಯವರ ಎನ್ನುವಂತ ಒಂದು ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಸದ್ಯ ಪೊಲೀಸರು ಮಾಡ್ತಾ ಇರುವಂತದ್ದು. ಸದ್ಯ ಈಗ ಘಟನೆ ಆದಂತಹ ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿಯನ್ನು ಕೊಟ್ಟು ಮಾಹಿತಿಯನ್ನ ಪಡೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಕಡೆ ಎಲ್ಲರ ಮೃತದೇಹವನ್ನ ಬೌರಿಂಗ್ ಆಸ್ಪತ್ರೆಯ ಮುಂಭಾಗದ ತುರ್ತು ಚಿಕಿತ್ಸಾ ವಲಯ ಇದೆ, ಅಲ್ಲಿ ಇಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಸದ್ಯಕ್ಕೆ ಅವರವರ ಕುಟುಂಬಸ್ಥರನ್ನ ಕರೆದು ಮಾಹಿತಿಯನ್ನ ಕಲೆ ಹಾಕಿ ಸದ್ಯ ಯಾರ್ಯಾರು ಮೃತಪಟ್ಟಿದ್ದಾರೆ, ಯಾರ್ಯಾರು ಗಾಯಾಳುಗಳಾಗಿದ್ದಾರೆ ಅನ್ನುವಂಥ ಒಂದು ಮಾಹಿತಿಯನ್ನ ಪಡೆಯಲಾಗಿದೆ. ತದನಂತರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾದಂತಹ ಅಂಕಿ ಅಂಶಗಳು ಸಿಗುವಂತಹ ಸಾಧ್ಯತೆ ಇರುವಂತದ್ದು. ಭಾವನಾ, ಎಸ್, ಧನ್ಯವಾದ ಶರತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.